ಚಿತ್ರದುರ್ಗದ ದುರ್ದೈವಿ ಯುವಕ ರೇಣುಕಾಸ್ವಾಮಿ ಪಟ್ಟಣಗೆರೆ ಶೆಡ್ನಲ್ಲಿ ಕೊನೆಯುಸಿರೆಳೆದು 2 ವರ್ಷಗಳೇ ಕಳೆಯುತ್ತಾ ಬಂದರೂ ಆ ಕ್ರೂರ ಹತ್ಯಾಕಾಂಡದ ಕರಾಳ ನೆರಳು ಮಾತ್ರ ಸ್ಯಾಂಡಲ್ವುಡ್ ನಟ ದರ್ಶನ್ ತೂಗುದಿ ಬೆನ್ನನ್ನ ಬಿಡುತ್ತಿಲ್ಲ. ಇಡೀ ಕರ್ನಾಟಕವನ್ನೇ ನಡಗಿಸಿದ್ದ ಆ ರಾತ್ರಿಯ ರಹಸ್ಯಗಳು ಒಂದೊಂದಾಗಿ ಬಯಲಾಗ್ತಿದ್ರು. ಇವತ್ತು ಕೋರ್ಟಂಗಳದಲ್ಲಿ ನಡೆದಿರುವ ಆ ಒಂದು ಬಿಗ್ ಡೆವಲಪ್ಮೆಂಟ್ ಇಡೀ ಕೇಸ್ನ ದಿಕ್ಕನ್ನೇ ಬದಲಾಯಿಸಿ ಬಿಟ್ಟಿದೆ. ಹೌದು, ಕಾನೂನಿನ ಕಪಿಮುಷ್ಟಿಯಿಂದ ತಪ್ಪಿಸಿಕೊಳ್ಳಲು ದರ್ಶನ್ ಅಂಡ್ ಟೀಮ್ ನಡೆಸುತ್ತಿದ್ದ ಎಲ್ಲ ಹರಸಾಹಸಗಳು ಈಗ ಸುಪ್ರೀಂ ಕೋರ್ಟ್ನಿಂದ ಹೈಕೋರ್ಟ್ವರೆಗೆ ಪ್ರತಿಯೊಂದು ಕಡೆಯೂ ಭೀಕರ ಅಪಘಾತಗಳು ಎದುರಾಗುತ್ತಿವೆ. ದಿನಕ್ಕೊಂದು ಹೊಸ ತಿರುವು, ಗಂಟೆಗೊಂದು ಹೊಸ ಸ್ಯಾಕ್ ನೀಡುತ್ತಿರುವ ಈ ಹೈ ಪ್ರೊಫೈಲ್ ಮರ್ಡರ್ ಮಿಸ್ಟ್ರಿ ಈಗ ಇಡೀ ರಾಜ್ಯದ ಕಣ್ಣು ಕೆಂಪಾಗಿಸಿದೆ. ಪೊಲೀಸರು ಸಿದ್ಧಪಡಿಸಿರುವ ಆ ಸಾವಿರಾರು ಪುಟಗಳ ಚಾರ್ಜ್ ಶೀಟ್ನಲ್ಲಿರುವ ಸಾಕ್ಷ್ಯಗಳೇ ದರ್ಶನ್ ಪಾಲಿಗೆ ಮೃತ್ಯುಪಾಶದಂತೆ ಕಾಡುತ್ತಿರುವ ಬೆನ್ನಲ್ಲೇ ಜೈಲಿನ ಕತ್ತಲ ಕೋಣೆಯಲ್ಲಿ ಅಡಗಿರುವ ಆ ಸತ್ಯಗಳು ಈಗ ಕೋರ್ಟಂಗಲದಲ್ಲಿ ದಂಗೆ ಇಡುತ್ತಿವೆ. ಸ್ನೇಹಿತರೆ, ಕರಾಳ ಸತ್ಯ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಕಾನೂನಿನ ಕಣ್ಣಿಗೆ ಮಣ್ಣೆರಚಲು ಯಾರಿಂದಲೂ ಸಾಧ್ಯವಿಲ್ಲ ಅನ್ನೋದು ಇವತ್ತು ಮತ್ತೊಮ್ಮೆ ಸಾಬೀತಾಗಿದೆ. ಹೌದು ವೀಕ್ಷಕರೇ, ಇವತ್ತೇ ಅಂದರೆ ಆಗಸ್ಟ್ 13ರ ಇದೇ ಸಾಯಂಕಾಲ ಕರ್ನಾಟಕ ಹೈಕೋರ್ಟ್ನಿಂದ ಹೊರಬಿದ್ದ ಆ ಒಂದು ತೀರ್ಪು ದರ್ಶನ್ ಅವರ ಇಡೀ ವಕೀಲರ ತಂಡ ನಿದ್ದೆಗೆಡಿಸಿದೆ. ಈ ಕೊಲೆ ಪ್ರಕರಣದ 14ನೇ ಆರೋಪಿಯಾಗಿದ್ದ ಪ್ರದೋಷ್ ತಾನು ಮಾಪಿ ಸಾಕ್ಷಿ ಅಥವಾ ಸರ್ಕಾರಿ ಸಾಕ್ಷಿ ಆಗುವುದಾಗಿ ಸೆಷನ್ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದ. ಅಂದರೆ ತನಗೆ ಕ್ಷಮಾದಾನ ನೀಡಿದರೆ ಆ ಪಟ್ಟಣಗೆರೆ ಶೆಡ್ನಲ್ಲಿ ಅಂದು ರಾತ್ರಿ ನಟ ದರ್ಶನ್ ಮತ್ತು ಪವಿತ್ರ ಗೌಡ ಸಮ್ಮುಖದಲ್ಲಿ ಏನೇನು ನರಕ ದೃಶ್ಯಗಳು ನಡೆದವು ಅನ್ನೋ ಪ್ರತಿಯೊಂದು ಕರಾಳ ಸತ್ಯವನ್ನ ನ್ಯಾಯಾಧೀಶರ ಮುಂದೆ ಒಪ್ಪಿಕೊಳ್ಳಲು ಪ್ರದೋಷ್ ರೆಡಿಯಾಗಿದ್ದ. ಪ್ರದೋಷ್ನ ಈ ನಡೆ ದರ್ಶನ್ ಪಾಲಿಗೆ ಜವರಾಯನ ಪಾಶದಂತೆ ಕಾಡತೊಡಗಿತ್ತು. ಯಾಕಂದ್ರೆ ಕೊಲೆಯ ಪ್ಲಾನಿಂಗ್ನಿಂದ ಹಿಡಿದು ಸಾಕ್ಷಿನಾಶ ಮತ್ತು ಬಾಡ್ ಡಿಸ್ಪೋರ್ಟ್ ಮಾಡುವವರೆಗೂ ಪ್ರತಿಯೊಂದರಲ್ಲೂ ಕಿಂಗ್ ಪಿನ್ ತರ ಭಾಗಿಯಾಗಿದ್ದವನೇ ಈ ಪ್ರದೋಷ್. ಆತ ಏನಾದರೂ ಬಾಯಿ ಬಿಟ್ರೆ ತನ್ನ ಕತೆ ಮುಗಿದೇ ಹೋಯಿತು ಅಂತ ಇರ್ತ ದರ್ಶನ್ ಪರ ಹಿರಿಯ ವಕೀಲರು ಪ್ರದೋಷ್ ಮಾಪಿ ಸಾಕ್ಷಿಯಾಗುವುದನ್ನು ತಡೆಯಲು ಸೆಷನ್ ಕೋರ್ಟ್ನಲ್ಲಿ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ರು. ಆದರೆ ಸೆಷನ್ ಕೋರ್ಟ್ನ ದರ್ಶನ್ ಅರ್ಜಿಯನ್ನು ಕಸದ ಬುಟ್ಟಿಗೆ ಎಸೆಯಿತು. ಅಲ್ಲಿಗೆ ಬಿಡದ ದರ್ಶನ್ ಟೀಮ್ ಸೆಷನ್ ಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ತಕ್ಷಣವೇ ಹೈಕೋರ್ಟ್ ಮೆಟ್ಟಲೇರಿತ್ತು. ಆದರೆ ಇವತ್ತು ಸಂಜೆ ಹೈಕೋರ್ಟ್ನ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ಏಕಸದಸ್ಯ ಪೀಠವು ದರ್ಶನ್ ಸಲ್ಲಿಸಿದ ಅರ್ಜಿಯನ್ನ ಸಂಪೂರ್ಣವಾಗಿ ವಜಾಗೊಳಿಸಿ ಘರ್ಜಿಸಿದೆ. ಪ್ರದೋಷ್ ಸರ್ಕಾರಿ ಸಾಕ್ಷಿಯಾಗಲು ಕಾನೂನಿನಲ್ಲಿ ಎಲ್ಲ ಅವಕಾಶಗಳಿವೆ ಎಂದು ಹೈಕೋರ್ಟ್ ಆದೇಶ ನೀಡುವ ಮೂಲಕ ದರ್ಶನ್ಗೆ ಚೇತರಿಸಿಕೊಳ್ಳಲಾಗದ ಭೀಕರ ಹೊಡೆತ ನೀಡಿದೆ. ಆದರೆ ಕತೆ ಇಲ್ಲಿ ಮುಗಿಯಲ್ಲ. ದರ್ಶನ್ ಪರ ವಕೀಲರ ಹಠದ ವಿನಂತಿಯ ಮೇರೆಗೆ ಹೈಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಲು ಕೇವಲ 1 ವಾರದ ಕಾಲಾವಕಾಶ ನೀಡಲಾಗಿದೆ. ಅಂದರೆ ಆಗಸ್ಟ್ 18ರವರೆಗೆ ಪ್ರದೋಷ್ನ ರಹಸ್ಯ ಹೇಳಿಕೆಯನ್ನ ದಾಖಲಿಸಿದಂತೆ ವಿಚಾರಣಾ ನ್ಯಾಯಾಲಯಕ್ಕೆ ಹೈಕೋರ್ಟ್ ಸಣ್ಣ ರಿಲೀಫ್ ನೀಡಿದೆ. ಆದರೆ ಇದು ಕೇವಲ ಬಿರುಗಾಳಿಯ ಮುನ್ನದ ಶಾಂತ ಅಷ್ಟೇ. ಇನ್ನೊಂದೆಡೆ ಪರಪ್ಪನ ಆಗ್ರಾ ಜೈಲಿನಲ್ಲಿ ತನಗೆ ದರ್ಶನ್ ಕಡೆಯಿಂದ ಮತ್ತು ಅವರ ಆರೋಪಿಗಳಿಂದ ಜೀವ ಬೆದರಿಕೆ ಇದೆ ಎಂದು ಪ್ರದೋಷ್ ಕಿರುಚಾಡುತ್ತರಿಂದ ಆತನನ್ನ ಈಗ ಹೈ ಸೆಕ್ಯೂರಿಟಿ ಸೆಲ್ನಲ್ಲಿ ಪ್ರತ್ಯೇಕವಾಗಿ ಇಡಲಾಗಿದೆ. ಯಾರ ಕಣ್ಣಿಗೂ ಬೀಳದಂತೆ ಕೇವಲ ವಿಡಿಯೋ ಕಾನ್ಫರೆನ್ಸ್ ಮೂಲಕವೇ ಆತನ ವಿಚಾರಣೆ ನಡೆಸಲು ಕೋರ್ಟ್ ಆದೇಶಿಸಿದೆ. ಅಂದರೆ ಅಲ್ಲಿಗೆ ಪರಿಸ್ಥಿತಿ ಎಷ್ಟು ಭೀಕರವಾಗಿದೆ ನೀವೇ ಊಹಿಸಿ. ಪ್ರದೋಷ್ ಕೋರ್ಟ್ಗೆ ಸಲ್ಲಿಸಿರುವ 11 ಪುಟಗಳ ಅರ್ಜಿಯಲ್ಲಿರುವ ವಿಷಯ ಕೇಳಿದ್ರೆ ನಿಮ್ಮ ಮೈ ಜುಮ್ ಎನಿಸುತ್ತೆ. ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿ ರಕ್ತದ ಮಡುವಿನಲ್ಲಿ ಬಿದ್ದಿದ್ದಾಗ ದರ್ಶನ್ ಆತನ ಮೇಲೆ ಹೆಂಗೆಲ್ಲ ರುದ್ರಾವತಾರ ತೋರಿಸಿದ್ರು. ನೈಲಾನ್ ಹಗ್ಗದಿಂದ ಹೇಗೆ ಮನಸ್ಸು ಇಚ್ಛೆ ಬೆನ್ನಿಗೆ ಚರ್ಮ ಕಿತ್ತು ಬರುವಂತೆ ಹೊಡೆದ್ರು. ಸತ್ತ ಮೇಲೆ ಇಡೀ ಕೇಸನ್ನ ಕವರ್ ಅಪ್ ಮಾಡಲು ಕೋಟಿ ಕೋಟಿ ಹಣದ ಆಮಿಷ ಒಡ್ಡಿ ಬೇರೆಯವರನ್ನ ಶರಣಾಗುವಂತೆ ಮಾಡಲು ದರ್ಶನ್ಗೆ ಹೇಗೆ ಸ್ಕೆಚ್ ಹಾಕಿದ್ರು ಅನ್ನೋ ಕಂಪ್ಲೀಟ್ ಕರಾಳ ಸತ್ಯವನ್ನ ಪ್ರದೋಷ್ ಬಿಚ್ಚಿಟ್ಟಿದ್ದಾನೆ. ಅಷ್ಟೇ ಅಲ್ಲ ವೀಕ್ಷಕರೇ, ಈ ಕೇಸ್ನಲ್ಲಿ ಸಾಕ್ಷಿಗಳಿಗೆ ಹಣ ಮತ್ತು ಜೀವ ಬೆದರಿಕೆ ಹಾಕುತ್ತಿದೆ ಅನ್ನೋ ಅನುಮಾನ ಈಗ ನಿಜವಾಗಿದೆ. ಪ್ರಕರಣದ 49ನೇ ಸಾಕ್ಷಿಯಾಗಿದ್ದ ಬಾರ್ ಕ್ಯಾಶಿಯರ್ ಸಂದೀಪ್ನನ್ನ ಕಾರ್ನಲ್ಲಿ ಕಿಡ್ನಾಪ್ ಮಾಡಿ ದರ್ಶನ್ ವಿರುದ್ಧ ಸಾಕ್ಷಿ ಹೇಳದಂತೆ ಬೆದರಿಸಿದ್ದ ಆಡಿಯೋ ಮತ್ತು ವಿಡಿಯೋಗಳು ವಿಧಿವಿಜ್ಞಾನ ಪ್ರಯೋಗಾಲಯದ FSL ಅಂತಿಮ ವರದಿ ಇವತ್ತು ಬಿಡುಗಡೆಯಾಗಿದೆ. ಈ FSL ರಿಪೋರ್ಟ್ನಲ್ಲಿ ಸಾಕ್ಷಿ ಬೆದರಿಕೆ ನಡೆದಿದ್ದು ವೈಜ್ಞಾನಿಕವಾಗಿ 100% ದೃಢಪಟ್ಟಿದೆ. ಇದರ ಬೆನ್ನಲ್ಲೇ ಪೊಲೀಸರು ಬೆಂಗಳೂರಿನ 2 ಪ್ರಭಾವಿ ಬಿಲ್ಡರ್ಗಳು ಮತ್ತು ದರ್ಶನ್ ಆಪ್ತ ವಲಯದ ಒಬ್ಬ ಹೈ ಪ್ರೊಫೈಲ್ ಮಹಿಳೆಯ ತಲೆಗೆ ಜಾಲ ಬೀಸಿದ್ದಾರೆ. ಯಾವ ಕ್ಷಣದಲ್ಲಾದರೂ ಇವರು ಬಂಧನಕ್ಕಾಗುವ ಗ್ಯಾರಂಟಿ ಇದೆ ಎನ್ನಲಾಗ್ತಿದೆ. ವೀಕ್ಷಕರೇ, ಇಂಥ ಹೈ ಪ್ರೊಫೈಲ್ ಕ್ರೈಮ್ ಲೋಕದ ಒಳಗಿನ ಕರಾಳ ಸತ್ಯಗಳನ್ನು ಯಾವುದೇ ಮುಚ್ಚುಬೊರೆಯಿಲ್ಲದೆ ನೇರವಾಗಿ ನಿಮ್ಮ ಮುಂದೆ ತರುತ್ತಿರುವ ಕೇವಲ ನಮ್ಮ ಚಾನಲ್ ಮಾತ್ರ.
ಈ ವಿಡಿಯೋದಲ್ಲಿರುವ ಕಟು ಸತ್ಯಗಳು ನಿಮಗೆ ಇಷ್ಟವಾಗಿದ್ರೆ ಮತ್ತು ಕ್ಷಣ ಕ್ಷಣದ ಕೋರ್ಟ್ ಅಪ್ಡೇಟ್ಗಳನ್ನು ಮಿಸ್ ಮಾಡದೆ ಪಡೆಯಲು ಈಗಲೇ ಈ ವಿಡಿಯೋಗಳನ್ನು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕೆಳಗೆ ಕಮೆಂಟ್ ಮಾಡಿ ಸ್ನೇಹಿತರೆ. ಇವೆಲ್ಲದರ ಮಧ್ಯೆ ನಟ ದರ್ಶನ್ ತಮಗೆ ನ್ಯಾಯಾಲಯದಲ್ಲಿ ನಡೆಯುತ್ತಿರುವ ಕ್ರಾಸ್ ಎಕ್ಸಾಮಿನೇಷನ್ ಅಂದರೆ ಪ್ರಮುಖ ಸಾಕ್ಷಿಗಳ ವಿಚಾರಣೆ ವೇಳೆ ತಾವು ಖುದ್ದಾಗಿ ಕೋರ್ಟಲ್ಲಿ ಹಾಜರಿರಬೇಕು ಎಂದು ಜೈಲಿನಿಂದ ಹಠ ಹಿಡಿದು ಅರ್ಜಿ ಸಲ್ಲಿಸಿದ್ರು. ಆದರೆ ಇದಕ್ಕೆ ಸರ್ಕಾರಿ ವಿಶೇಷ ವಕೀಲರಾದ ಪ್ರಸನ್ನ ಕುಮಾರ್ ಅವರು ಸಿಂಹ ಸ್ವಪ್ನದಂತೆ ಅಡ್ಡ ನಿಂತಿದ್ದಾರೆ. ದರ್ಶನ್ ಏನಾದರೂ ಕೋರ್ಟ್ ಅಂಗಳದಲ್ಲಿ ಕಾಲಿಟ್ಟರೆ ಸಾಕ್ಷಿಗಳು ಹೆದರಿ ತಮ್ಮ ಹೇಳಿಕೆ ಬದಲಿಸುವ ಮತ್ತು ಸಾಕ್ಷಿಗಳ ಮೇಲೆ ತೀವ್ರ ಪ್ರಭಾವ ಬೀರುವ ಆತಂಕ ಇದೆ ಎಂದು ಪ್ರಾಸಿಕ್ಯೂಷನ್ ಕೋರ್ಟ್ನಲ್ಲಿ ಆರ್ಭಟಿಸಿದೆ. ಹಾಗಾಗಿ ದರ್ಶನ್ ಸದ್ಯಕ್ಕೆ ವಿಡಿಯೋ ಕಾನ್ಫರೆನ್ಸ್ ಮೂಲಕವೇ ಜೈಲಿನ ಕತ್ತಲ ಕೋಣೆಯಿಂದ ಕೋರ್ಟ್ ಕಲಾಪ ನೋಡಲೇಬೇಕಾದಂತಹ ಪರಿಸ್ಥಿತಿ ಬಂದಿದೆ. ಇನ್ನೊಂದೆಡೆ ಇದೇ ರೇಣುಕಾಸ್ವಾಮಿ ಕೇಸ್ನ ಕಥೆಯನ್ನ ಇಟ್ಕೊಂಡು ಬಾಸ್ ಅನ್ನು ಸಿನಿಮಾ ರಿಲೀಸ್ ಮಾಡಲು ರೆಡಿಯಾಗಿದ್ದ ಚಿತ್ರತಂಡಕ್ಕೆ ದರ್ಶನ್ ಮತ್ತು ಅವರ ಪತ್ನಿ ವಿಜಯಲಕ್ಷ್ಮಿ ಕೋರ್ಟ್ ಮೂಲಕ ತಡೆಯಾಜ್ಞೆ ತಂದಿದ್ರು. ಆದರೆ ಇವತ್ತು ಹೈಕೋರ್ಟ್ ಆ ತಡೆಯಾಜ್ಞೆ ಪುಡಿ ಮಾಡಿ ಸಿನಿಮಾ ಬಿಡುಗಡೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ನ್ಯಾಯಾಲಯಗಳು ಸಾಕ್ಷ್ಯಾಧಾರಗಳ ಮೇಲೆ ತೀರ್ಪು ನೀಡುತ್ತವೆ ಹೊರತು ರೀಲ್ಸ್ ಮತ್ತು ಸಿನಿಮಾದಲ್ಲಿ ಬರುವ ಕಾಲ್ಪನಿಕ ದೃಶ್ಯಗಳನ್ನು ನೋಡಿಯಲ್ಲ ಎಂದು ಹೈಕೋರ್ಟ್ ದರ್ಶನ್ ದಂಪತಿಗಳಿಗೆ ಖಡಕ್ಕಾಗಿ ಬುದ್ಧಿ ಕಲಿಸಿದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಸುಪ್ರೀಂ ಕೋರ್ಟ್ ಈಗಾಗಲೇ ದರ್ಶನ್ ಬೇಲ್ ಅರ್ಜಿಯನ್ನ ರಿಜೆಕ್ಟ್ ಮಾಡಿ 1 ವರ್ಷಗಳ ಕಾಲ ಜೈಲಿನಲ್ಲಿದ್ದ ಒಟ್ಟಾರೆಯಾಗಿ ಹೇಳೋದಾದ್ರೆ ಸುಪ್ರೀಂ ಕೋರ್ಟ್ ಈಗಾಗಲೇ ದರ್ಶನ್ ಬೇಲ್ ಅರ್ಜಿಯನ್ನು ರಿಜೆಕ್ಟ್ ಮಾಡಿ 1 ವರ್ಷ ಕಾಲ ಜೈಲಿನಲ್ಲಿ ಹೊರಬರದಂತೆ ಲಾಕ್ ಮಾಡಿದೆ. ಅದರ ಬೆನ್ನಲ್ಲೇ ಈಗ ಇವತ್ತು ಹೈಕೋರ್ಟಿಂದ ಕೊಟ್ಟಿರುವ ಈ ಬಿಗ್ ಶಾಕ್ ಮತ್ತು ಪ್ರದೋಷ್ ಸರ್ಕಾರಿ ಸಾಕ್ಷಿಯಾಗಿರುವುದು ದರ್ಶನ್ ಪಾಲಿಕೆ ಕಾನೂನು ಹೋರಾಟದ ಹಾದಿಯನ್ನ ಸಂಪೂರ್ಣವಾಗಿ ಬಂದ್ ಮಾಡಿದಂತಿದೆ. ಆಗಸ್ಟ್ 18ರ ನಂತರ ಪ್ರದೋಷ್ ನ್ಯಾಯಾಧೀಶರ ಮುಂದೆ ನಡೆಯಲಿರುವ ಆ ರಹಸ್ಯ ಹೇಳಿಕೆ ದರ್ಶನ್ ಅವರ ಭವಿಷ್ಯವನ್ನ ಅಂತಿಮವಾಗಿ ಜೈಲಿನ ಕತ್ತಲಲ್ಲಿ ಕಳೆಯುವಂತೆ ಮಾಡುತ್ತಾ ಅಥವಾ ದರ್ಶನ್ ಅಂಡ್ ಟೀಮ್ ಸುಪ್ರೀಂ ಕೋರ್ಟ್ನಲ್ಲಿ ಈ ಆದೇಶಕ್ಕೆ ತಡೆ ತರುತ್ತಾ? ಇಡೀ ರಾಜ್ಯದ ಕಣ್ಣು ಈಗ ಆಗಸ್ಟ್ 18ರ ಮೇಲಿದೆ. ಮುಂದಿನ ರೋಮಾಂಚನಕಾರಿ ಕ್ರೈಮ್ ಅಪ್ಡೇಟ್ಗಳಿಗಾಗಿ ನಮ್ಮ ಕರಾಳ ಸತ್ಯ ಚಾನೆಲ್ ಅನ್ನು ಈಗಲೇ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನ ಮರೆಯೋಕೆ ಹೋಗಬೇಡಿ. ಜೈ ಹಿಂದ್, ಜೈ ಕರ್ನಾಟಕ.